ನೋಡಿ, ಚುನಾವಣಾ ಪ್ರಚಾರ ಭಾಷಣ ಮಾಡಬೇಕಾಗಿತ್ತು. ನಾನು ಮಾಡಿರೋ ಕೆಲಸಕ್ಕೆ ಕೂಲಿ ಕೇಳಬೇಕಾಗಿತ್ತು. ಹಾಗಾಗಿ ಇವತ್ತು ಮಾಗಡಿ ಕ್ಷೇತ್ರಕ್ಕೆ ಬಂದಿದ್ದೇನೆ. ಮಾಗಡಿ ಕ್ಷೇತ್ರದ ಜನರನ್ನ ಕೂಲಿಯನ್ನ ಕೇಳ್ತಾ ಇದ್ದೇನೆ. ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಬಂದಿರುವಂತದ್ದು ಗ್ಯಾರಂಟಿ ನೋಡಿ, ಸಾಕಷ್ಟು ಜನ ಮಹಿಳೆಯರು ಪ್ರೋತ್ಸಾಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಕಳೆದ ಚುನಾವಣೆಯಲ್ಲಿ ನಾವು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ವಿ. ಬಿಜೆಪಿಯವರು, ಜೆಡಿಎಸ್ ಅವರು ಸುಳ್ಳು ಪ್ರಚಾರವನ್ನ ಮಾಡಿದ್ರು. ಈ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡೋದಿಲ್ಲ ಕಾಂಗ್ರೆಸ್, ಕೇವಲ ಮತಕ್ಕೋಸ್ಕರ ಇವತ್ತು ಇದನ್ನ ಗ್ಯಾರಂಟಿಗಳನ್ನ ಹೇಳ್ತಾ ಇದ್ದಾರೆ. ಇದು ಡಿ.ಕೆ. ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಏನು ಸಹಿ ಹಾಕಿ ಕಾರ್ಡ್ ಕಳಿಸಿದ್ದಾರೆ, ಅದು ಸುಳ್ಳು ಬೋಗಸ್ ಅಂತ ಹೇಳಿ ಪ್ರತಿ ಮನೆಗೂ ಹೋಗಿ ಹೇಳಿದ್ರು. ಇವತ್ತು ನೀವು ಒಂದನ್ನ ಗಮನಿಸಬೇಕು, ಯಾವುದೇ ಷರತ್ತಿಲ್ಲದೆ, ಯಾವುದೇ ತರದ ಗೊಂದಲಗಳಿಲ್ಲದೆ, ಯಾವುದೇ ತರದ ಭ್ರಷ್ಟಾಚಾರ ಇಲ್ಲದೆ ಏಕಕಾಲಕ್ಕೆ ಎಲ್ಲವನ್ನೂ ಕೂಡ ಸರಳವಾದ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಈ ಗ್ಯಾರಂಟಿಗಳು ತಲುಪುವಂತ ರೀತಿಯಲ್ಲಿ ಕರ್ನಾಟಕ ಸರ್ಕಾರ ಜಾರಿಗೊಳಿಸಿದೆ. ಹಾಗಾಗಿ ಇವತ್ತು ಇಡೀ ರಾಜ್ಯದಲ್ಲಿ, ಇಡೀ ದೇಶಕ್ಕೆ ಮಾದರಿಯಾಗುವಂತಹ ರೀತಿಯಲ್ಲಿ ಈ 5 ಗ್ಯಾರಂಟಿಗಳನ್ನ ಕಾರ್ಯಕ್ರಮವನ್ನ ಕಾಂಗ್ರೆಸ್ ಪಕ್ಷ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ, ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅನುಷ್ಠಾನ ಮಾಡಿದೆ. ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರುಗಳು ಹೋದ ಕಡೆ ಎಲ್ಲ ಗ್ಯಾರಂಟಿಗಳು ಎಂಪಿ ಎಲೆಕ್ಷನ್ ಆದ ಬಳಿಕ ಸ್ಟಾಪ್ ಮಾಡ್ತಾರೆ, ನಿಮ್ ಮತ ಕೊಡಬೇಡಿ ಅಂತ ಪ್ರಚಾರ ಮಾಡ್ತಾರೆ. ಅದು ಭಯ ಹುಟ್ಟಿಸಿದ್ಯಾ ಅವ್ರಿಗೆ? ನೋಡಿ, ಅವರು ಮೋದಿ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ. ಮೋದಿ ಗ್ಯಾರಂಟಿ ಏನು? ಮೋದಿ ಅವರು ಯಾವ ಗ್ಯಾರಂಟಿಯನ್ನ ಈ ದೇಶದ ಜನರ ಮುಂದೆ ಹೇಳಿದ್ರು? ಆ ಮೋದಿ ಗ್ಯಾರಂಟಿ ಬೆಲೆ ಏರಿಕೆಯನ್ನ ತಡೆಯೋದಕ್ಕ, ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಕಡಿಮೆ ಮಾಡ್ತೀವಿ ಅಂತ ಹೇಳಿದಂತದ್ದ, ಅಥವಾ ಡಾಲರ್ ಬೆಲೆ 62 ರೂಪಾಯಿ ಆಗೋಗಿದೆ, ನಾನು ಇನ್ನ ಕಡಿಮೆ ಮಾಡ್ತೀನಿ ಅಂತ ಹೇಳಿದ, ಹಣದುಬ್ಬರ ಕಡಿಮೆ ಮಾಡ್ತೀನಿ ಅಂತ ಹೇಳಿದ್ದ, ನಿರುದ್ಯೋಗ ಸಮಸ್ಯೆಯನ್ನ ನಿವಾರಣೆ ಮಾಡ್ತೀವಿ ಅಂತ ಹೇಳಿದ್ದ, ಯಾವ ಗ್ಯಾರಂಟಿಗಳನ್ನ ಅವರು ಈ ದೇಶದ ಜನ ಮುಂದೆ ಕೊಟ್ಟಿದ್ರು? ಆ ದೇಶದ ಜನ ಏನನ್ನ ಈಡೇರಿಸಿದ್ದಾರೆ ಅದನ್ನ ಹೇಳ್ಬೇಕಲ್ಲ. ಮೋದಿ ಗ್ಯಾರಂಟಿ ಅಂತ ಅಂದ್ರೆ ನಾನು ಹೇಳ್ಬೋದು ಡಿ.ಕೆ. ಸುರೇಶ್ ಗ್ಯಾರಂಟಿ ಅಂತ. ಗ್ಯಾರಂಟಿಯಿಂದ ಭಯ ಬಂದಿದೆ. ಕರ್ನಾಟಕದ ಗ್ಯಾರಂಟಿಯಿಂದ ಭಾರತೀಯ ಜನತಾ ಪಕ್ಷಕ್ಕೆ ಭಯ ಬಂದಿದೆ. ನಮ್ಮ ಗ್ಯಾರಂಟಿಗಳು ಪ್ರತಿ ಮನೆ ಬಾಗಿಲಿಗೆ ತಲುಪಿದೆ. ಇವತ್ತು ಜನ ಪ್ರತಿಯೊಬ್ಬರನ್ನೂ ಕೂಡ ನೆನೆಸ್ಕೊಳ್ಳುವಂತ ರೀತಿಯಲ್ಲಿ ಕಾರ್ಯಕ್ರಮವನ್ನು ಅನುಷ್ಠಾನ ಆಗಿದೆ. ಅದಕ್ಕೆ ಬಿಜೆಪಿಯವರು, ಜೆಡಿಎಸ್ ಅವರು ಬಹಳ ಕೀಳಾಗಿ, ಬಹಳ ಕೆಟ್ಟ ರೀತಿಯಲ್ಲಿ ಅದನ್ನ ಬಿಂಬಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಹುಶಃ ಇದನ್ನ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ಒಳ್ಳೆ ಫಲಿತಾಂಶ, ಒಳ್ಳೆ ರೀತಿಯಲ್ಲಿ ಯಾವ ಕೈ ಕೊಟ್ಟಿದೆ ಆ ಕೈಗೆ ಆಶೀರ್ವಾದ ಮಾಡುವಂತ ಕೆಲಸ ಈ ರಾಜ್ಯದ ಜನ ಮಾಡ್ತಾರೆ. ಕುಮಾರಸ್ವಾಮಿ ಅವ್ರ ಬಗ್ಗೆ ಹೇಳಿದ್ರೆ ಅವರು ಕೂಡ ಕಲ್ಲು ಹೊಡಿತಾ ಇದ್ರು. ಅವರು ದಾಖಲೆ ಇದ್ರೆ ಕೊಡ್ಲಿ ಅಂತ ಹೇಳ್ತಾ ಇದ್ದಾರೆ ಸರ್. ದಾಖಲೆ ಇಟ್ಕೊಂಡು ಮಾತನಾಡ್ಲಿ. ಕೊಡ್ತೀನಪ್ಪ ಅಣ್ಣ. ಕನಕಪುರದಲ್ಲಿ ಎಲ್ಲಿ ಕಲ್ಲು ಹೊಡೆದವ್ರೆ, ಯಾರು ಇಳಕಲ್ಲಲ್ಲಿ ಎಲ್ಲಿ ಕಲ್ಲು ಹೊಡೆದವ್ರೆ ಎಲ್ಲ ಕೊಡ್ತೀನಿ. ಅದಕ್ಕೇನಂತೆ, ಯಾರ್ಯಾರ್ದು ಕುಟುಂಬದವರು ಅಂತ ನನ್ನ ಕುಟುಂಬದ ಮೇಲೆ, ನಮ್ಮ ಮೇಲೆ ಒಂದು 20 ಕೇಸ್ ಹಾಕಿದ್ರು, ನೆನಪಿದ್ಯಲ್ವಾ? ನನ್ನ ಮೇಲೆ ಒಂದು 20 ಕೇಸ್ ಹಾಕಿದ್ರು ನಮ್ಮ ಕುಟುಂಬದ ಮೇಲೆ. ಕೊಡ್ತೀವಿ. ಅಯ್ಯೋ, ಏನೋ ಬಾಯಿಗೆ ಬಂದದ್ದೇ ಮಾತಾಡ್ತಾರೆ, ಟಿವಿ ಅವ್ರು ತೋರಿಸ್ತಾರೆ ಅಂತಲ್ಲ. ಅವ್ರ ಕುಟುಂಬದವರು ಕನಕಪುರಕ್ಕೆ ಬಂದು ಯಾಕೆ ಕಲ್ಲು ಹೊಡೆದ್ರು ಅಂತ ಹೇಳ್ತೀನಿ. ಆಮೇಲೆ ಕುಟುಂಬಗಳ ಮಧ್ಯೆ ತರುವಂತದ್ದು ನನಗ್ ಗೊತ್ತಿಲ್ಲ, ನೀವು ಅವ್ರನ್ನೇ ಕೇಳ್ಬೇಕಣ್ಣ. ಅವರು ಮಾಜಿ ಪ್ರಧಾನಮಂತ್ರಿಗಳ ಕುಟುಂಬದವರಲ್ವಾ? ಅವರು ಅವ್ರ ಬೆಳೆ ಬೆಳೆಯೋದೆಲ್ಲ ಬರ ಯಾವ್ದದು ಆಲೂಗೆಡ್ಡೆನ ಕುಮಾರಸ್ವಾಮಿ ಹೇಳ್ತಾರೆ ಕನಕಪುರಕ್ಕೆ ನೀವು ಬರಬೇಡಿ ಅಂತ ನನ್ನನ್ನು ಕೇಳ್ಕೊಂಡಿದ್ರು. ಅಂತ ನಿಜ ರಾಜಕಾರಣಿ ನಾನು ನೋಡ್ಲಿಲ್ಲ. ಅಂತ ರಾಜಕೀಯ ನಮಗ್ ಬರಲ್ಲ. ಡಾಕ್ಟರೇಟ್ ಕೊಡಬೇಕು. ಸುಳ್ಳು ಹೇಳೋದ್ರಲ್ಲಿ ಕುಮಾರಸ್ವಾಮಿಗೆ ಡಾಕ್ಟರೇಟ್ ಕೊಡಬೇಕು. ಡಿ.ಕೆ. ಶಿವಕುಮಾರ್ಗೆ ಅಂತ ಸ್ಥಿತಿ ಇವತ್ತು ಬಂದಿಲ್ಲ, ಮುಂದೇನೂ ಬರೋದಿಲ್ಲ. ಗೌರವ ಕೊಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಅವರು ಬೇರೆ ರೀತಿ ಅದನ್ನ ಬಿಂಬಿಸ್ಕೊಂಡ್ರೆ ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಚರ್ಚೆಗೆ ಸಿದ್ಧವಾಗಿದ್ದೀವಿ ಅಂತ ಹೇಳಿದೀವಿ. ಚುನಾವಣೆ ಆದ್ಮೇಲೆ ಚರ್ಚೆಗೆ ಸಿದ್ಧ ಇದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.